ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸುಮಾರು ದಿನ ಆಯಿತು ಡೈಲಿ ಲಾಗ್ ವಿಡಿಯೋ ಅಪ್ಲೋಡ್ ಮಾಡಿ. ಅದಕ್ಕೆ ಡೈಲಿ ಲಾಗ್ ಮಾಡ್ತಾಯಿದ್ದೀನಿ. ಸಂಡೇ ಲಾಗ್ ತೋರಿಸ್ತಾಯಿದ್ದೀನಿ ನಿಮಗೆ. ಮಾಮೂಲಿ ಸಂಡೇ ಮಾರ್ನಿಂಗ್ ಎಲ್ಲರಿಗೂ ಇದ್ದೇ ಇರುತ್ತೆ ಬಾತ್ರೂಮ್ ಕ್ಲೀನಿಕ್. ಅದು ನಮ್ಮ ಹೌಸ್ ವೈಫ್ಗಳಿಗಂತೂ ವಾರ ಫುಲ್ ಕೆಲಸನೇ ಅಂತಲೇ ಹೇಳ್ಬೋದು. ಮೈಂಡು ಫ್ರೀ ಇರಲ್ಲ. ಆ ಕೆಲಸ ಈ ಕೆಲಸ ಮಾಡಿಲ್ಲ ಅಂತಲೇ ಇರುತ್ತೆ ಮೈಂಡು. ಅದರಲ್ಲಿ ಫಸ್ಟ್ ಬರೋದು ಅಂದರೆ ಬಾತ್ರೂಮ್ ಕ್ಲೀನಿಂಗು. ಆ ಬಾತ್ರೂಮ್ ಕ್ಲೀನ್ ಇಲ್ಲ ಅಂದರೆ ನಮಗೆ ತಲೆ ಕೆಟ್ಟೋಗುತ್ತೆ. ನಾನಂತೂ ಬಾತ್ರೂಮ್ ಕ್ಲೀನಿಂಗ್ಗೆ ರೆಡ್ ಹಾರ್ಪಿಕ್ ಯೂಸ್ ಮಾಡ್ತೀನಿ. ರೆಡ್ ಹಾರ್ಪಿಕ್ ಆದ ತಕ್ಷಣ ಎಲ್ಲ ಪಳ 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 ಆಗ್ಬಿಡುತ್ತೆ ಬಾತ್ರೂಮು. ಹಾಗೆ ನೆಕ್ಸ್ಟ್ ಈ ಸಿಂಕ್ದು ಅಷ್ಟೇ. ಅದುವೇ ನಮ್ಮದು ವೈಟ್ ಕಲ್ಲು ಹಾಕಿದ್ದಾರೆ, ವೈಟ್ ಮಾರ್ಬಲ್ ಎಲ್ಲ ಸಿಂಕ್ ಹಾಕಿದ್ದಾರೆ. ಅದರಲ್ಲೂ ಅಷ್ಟೇ ವೈಟ್ ಮಾರ್ಬಲ್ಗೂ ರೆಡ್ ಹಾರ್ಪಿಕ್ ಹಾಕಿದ್ರೆ ತುಂಬ ಯೂಸ್ ಆಗುತ್ತೆ ಮತ್ತು ಕೊಳೆಯೆಲ್ಲ ಚೆನ್ನಾಗಿ ಹೋಗುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಮೇನ್ ಮುಖ್ಯವಾಗಿ ನಮಗೆ ಬಾತ್ರೂಮು ಮತ್ತು ಸಿಂಕು ಅಡುಗೆ ಮನೆ ಕ್ಲೀನಾಗಿ ಬಿಟ್ಟಿದ್ರೆ ನಮಗೆ ಒಂಥರ ಖುಷಿ. ಅದು ಲೇಡೀಸ್ಗಳಿಗಂತೂ ತುಂಬ ಖುಷಿನೇ ಅನಿಸುತ್ತೆ ನೋಡಿ. ನೀವು ಫ್ರೆಂಡ್ಸ್ ಭಾನುವಾರನೇ ಕ್ಲೀನ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲರೂ ಒಂದು ಸ್ವಲ್ಪ ಫ್ರೀ ಅಂದರೆ ಭಾನುವಾರ. ನಿಧಾನಕ್ಕೆ ಎದ್ದು ನಿಧಾನಕ್ಕೆ ಕೆಲಸ ಮಾಡೋ ವಾರ ಅಂದರೆ ಭಾನುವಾರನೇ ಅಲ್ವಾ ಫ್ರೆಂಡ್ಸ್? ಭಾನುವಾರ ಅಂದರೆ ಲೇಟ್ ಆಗುತ್ತೆ, ಆದರೆ ಕೆಲಸ ಮಾತ್ರ ಕಮ್ಮಿ ಆಗಲ್ಲ. ಯಾಕೆಂದರೆ ಒಂದು ಸ್ವಲ್ಪ ಲೇಟಾಗಿ ಎದ್ದಿರ್ತೀವಿ ಅಲ್ವಾ, ಅದರಿಂದ ಎಲ್ಲ ಕೆಲಸ ನಿಧಾನ ಆಗುತ್ತೆ. ಆದರೆ ಇನ್ನೂ ಕೆಲಸ ಜಾಸ್ತಿ ಆ್ಯಡ್ ಆಗುತ್ತೆ ಭಾನುವಾರ ಅಂದರೆ ಅಲ್ವಾ ಫ್ರೆಂಡ್ಸ್? ಮತ್ತು ನೋಡಿ, ಸಿಂಕ್ನ ಹಂಗೆ ತೊಳಿತಾ ಇದ್ದೀನಿ. ನಾನು ಆ್ಯಕ್ಚುಲಿ ಸಿಂಕ್ ಬಗ್ಗೆ ಒಂದು ರೀಲ್ ಮಾಡಿದ್ದೆ, ನೀವು ನೋಡಿದ್ದೀರಾ ಅನಿಸುತ್ತೆ. ಈ ಸಿಂಕು ಬಾತ್ರೂಮ್ ಕ್ಲೀನ್ ಮಾಡೋ ಅಷ್ಟು ನಾವು ಮದುವೆ ಆದಮೇಲೆ ನಮ್ಮ ಫೇಸನ್ನ ನಾವು ಅಷ್ಟು ನೀಟಾಗಿ ತೊಳೆದೇ ಇಲ್ಲ ಅನಿಸುತ್ತೆ ಅಲ್ವಾ ಫ್ರೆಂಡ್ಸ್? ಅಷ್ಟು ಉಜ್ಜಿ ತೊಳಿತೀವಿ. ಅಷ್ಟು ಪೇಷನ್ಸಿಂದ ತಾಳ್ಮೆಯಿಂದ ಟೈಮ್ ಕೊಟ್ಟು ನಮ್ಮ ಸ್ಕಿನ್ ಕೇರ್ನ ನಾವು ಮಾಡೇ ಇಲ್ಲ ಅನಿಸುತ್ತೆ ಅಲ್ವಾ ಫ್ರೆಂಡ್ಸ್? ನಿಜ ತಾನೇ? ಇದೆಲ್ಲ ಹೌಸ್ ವೈಫ್ ಕತೆಗಳು ಅಂತ ನನಗೆ ಗೊತ್ತು ಫ್ರೆಂಡ್ಸ್. ನೋಡಿ, ಸಿಂಕೆಲ್ಲ ಉಜ್ಜಿ ಹಾರ್ಪಿಕ್ ಹಾಕಿ, ಅಂದರೆ ನಮ್ಮ ಸಿಂಕ್ಗೆ ಒಂದು ಸ್ವಲ್ಪ ಬಣ್ಣ ಎಲ್ಲ ಹಾಕಿ, ಕ್ರೀಮ್ ಹಚ್ಚಿ ಬಣ್ಣ ಹಾಕಿ ಪಳ 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 ಅಂತ ಹೊಳಿಬೇಕಲ್ವ, ಅದಕ್ಕೆ ರೆಡ್ ಹಾರ್ಪಿಕ್ ಯೂಸ್ ಮಾಡ್ತಾಯಿದ್ದೀನಿ. ಸಿಂಕ್ದ ಕತೆ ನೋಡಿ, ಪಳ 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 ಅನ್ನುತ್ತೆ ಸಿಂಕು. ಇದೆಲ್ಲ ಆದಮೇಲೆ ನಾರ್ಮಲ್ ಸ್ನಾನ ಎಲ್ಲ ಮಾಡಿ ಬಂದು ಮುಂದಿನ ಕೆಲಸ ಮಾಡೋದೆ. ನೋಡಿ ಎಷ್ಟು ಪಳ 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 ಆಗ್ತಾಯಿದೆ ಸಿಂಕು. ರೆಡ್ ಹಾರ್ಪಿಕ್ ಫ್ರೆಂಡ್ಸ್ ಏನು ಗೊತ್ತಾ, ವೈಟ್ ಈ ಥರ ಮಾರ್ಬಲ್ ಅಥವಾ ಟೈಲ್ಸ್ ಇರುತ್ತಲ್ಲ, ವೈಟ್ ಅಂತಲ್ಲ, ಬೇರೆ ಯಾವ ಮಾರ್ಬಲ್ ಟೈಲ್ಸಲ್ಲಿ ಇದ್ರೂ ನೀವೇನಾದ್ರು ಮಾರ್ಕ್ ಅಂದರೆ ಅರಿಶಿನ ಇಟ್ಬಿಟ್ಟಿರ್ತೀವಿ, ಅಕಸ್ಮಾತ್ ಏನೋ ಕಾಫಿ ಕಲೆ ಏನಾದ್ರು ಇದ್ದರೂ ಸಾಕು, ರೆಡ್ ಹಾರ್ಪಿಕ್ ಯೂಸ್ ಮಾಡಿಬಿಟ್ರೆ ಎಲ್ಲ ನೀಟಾಗಿ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಮಾಮೂಲಿ ನಾರ್ಮಲ್ ನಮ್ಮ ದೇವರ ಮನೆ ಕಡೆಗೆ ಪೂಜೆಗೆ ಹೋದೆ ಫ್ರೆಂಡ್ಸ್. ಪೂಜೆ ಎಲ್ಲ ಆಯಿತು. ನಮ್ಮ ಈಶ್ವರಪ್ಪಂಗೆಲ್ಲ ಪೂಜೆ ಮಾಡಿ ಕೈ ಮುಗಿದ್ದು, ಮತ್ತು ಹೊಟ್ಟೆ ತಾಳ ಆಗ್ತಾ ಇರುತ್ತೆ ಅಲ್ವಾ, ಲೇಟಾಗಂತೂ ಎದ್ದಿರ್ತೀವಿ. ಆ್ಯಕ್ಚುಲಿ 11 ಗಂಟೆ ಆಗೇ ಹೋಗಿರುತ್ತೆ ಭಾನುವಾರ. ಹೊಟ್ಟೆ ತಾಳ ಆಗ್ತಾಯಿರುತ್ತೆ. ಮಕ್ಕಳೆಲ್ಲ ಕೇಳಬೇಕು ಏನು ಸ್ಪೆಷಲು ಸಂಡೇ ಸ್ಪೆಷಲು ಅಂದರೆ. ನಮ್ಮ ವೆಜಿಟೇರಿಯನ್ಗೆ ಎಂಥ ಸ್ಪೆಷಲು ಸಂಡೇ ಅಂದರೆ, ಏನಾದ್ರು ಪೂರಿ ಸಾಗು ಮಾಡ್ತೀವಿ ಅಥವಾ ಪಲಾವು ಮೊಸರು ಬಜ್ಜಿ ಮಾಡ್ತೀವಿ. ನಾನು ಆ ದಿನ ಪೂರಿ ಸಾಗು ಮಾಡೋಣ ಅಂದ್ಬಿಟ್ಟು ಕಾಬೂಲ್ ಕಡಲೆ ಆಲೂಗೆಡ್ಡೆ ಎಲ್ಲ ಮಿಕ್ಸ್ ಹಾಕಿ ಗ್ರೇವಿ ಮಾಡಿದೆ, ಮತ್ತು ಪೂರಿ ಮಾಡಿಬಿಟ್ಟು ಸಂಡೇ ಟಿಫನ್ ಪೂರಿ ಸಾಗು ಫ್ರೆಂಡ್ಸ್. ಬನ್ನಿ ಪೂರಿ ಸಾಗು ತಿನ್ನೋಣ ನಮ್ಮ ಜೊತೆಲಿ. ನೋಡಿ, ಪೂರಿ ಮಾಡ್ತಾ ಇದ್ದೀನಿ. ರೌಂಡ್ ಬೇಕಲ್ವಾ, ಅದಕ್ಕೋಸ್ಕರ ಸರ್ಕಲ್ ಶೇಪ್ ಬರಲಿ ಅಂದ್ಬಿಟ್ಟು ಈ ಥರ ಮಾಡ್ತೀವಿ. ನಾವು LKG ಸ್ಟೂಡೆಂಟ್ ಆಗಿದ್ದೀನಿ ಫ್ರೆಂಡ್ಸ್. ಈ ಸ್ಟೂಡೆಂಟ್ಸ್ಗಳಿಗೆಲ್ಲ ಸರ್ಕಲ್ ಶೇಪ್ ಬೇಕು, ಸರ್ಕಲ್ ಶೇಪು, ಟ್ರಯಾಂಗಲ್ ಶೇಪು ಅಂತೆಲ್ಲ ಹೇಳ್ತಾರಲ್ಲ, ಹಂಗೆ ನಾವು ಸರ್ಕಲ್ ಶೇಪಲ್ಲಿ ಪೂರಿ ಮಾಡ್ತಾಯಿದ್ದೀನಿ ನೋಡಿ. ಪೂರಿ ಸಾಗು ಸಂಡೇ ಸ್ಪೆಷಲ್. ಈ ರೀತಿ ಸಂಡೇ ಡೈಲಿ ರೂಟೀನ್ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಅದು ಸುಮಾರು ದಿನ ಆಗಿತ್ತು ಡೈಲಿ ರೂಟೀನ್ ಮಾಡಿ ಫ್ರೆಂಡ್ಸ್. ಈ ಡೈಲಿ ರೂಟೀನ್
ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ಒಂದು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಬಾಯ್ ಬಾಯ್. ಟೇಕ್ ಕೇರ್ ಫ್ರೆಂಡ್ಸ್. ಎಲ್ಲರೂ ಖುಷಿಯಾಗಿರಿ, ಆರೋಗ್ಯವಾಗಿರಿ, ಮನಸ್ಸಲ್ಲಿ ನೆಮ್ಮದಿಯಾಗಿರಿ, ಖುಷಿಯಾಗಿರಿ. ಬಾಯ್ ಬಾಯ್. ಟೇಕ್ ಕೇರ್. ಧನ್ಯವಾದಗಳು.